ಹಾಯ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು ಇವಾಗ ಪರ್ಪಲ್ ರೈಸ್, ಇದು ಆ್ಯಕ್ಚುಲಿ ಬ್ರೌನ್ ಕಲರ್ ಥರ ಕಾಣ್ತಾ ಇದೆ, ಬಟ್ ಇದು ಪರ್ಪಲ್ ರೈಸ್ ಅಂತಲೇ ಹೇಳ್ತಾರೆ ಇದನ್ನು. ಬ್ರೌನ್ ರೈಸ್ ಬೇರೆ, ಆಮೇಲೆ ಇದು ಪರ್ಪಲ್ ರೈಸ್ ಬೇರೆ. ಈ ಚೈನೀಸ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಇದು ಪರ್ಪಲ್ ರೈಸ್ನ. ಇದನ್ನು ನಾನು ಒಂದು 2 hours ನೆನೆ ಹಾಕಿ ನೀರೆಲ್ಲ ತೆಗೆದು ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ನಾನು ಕಾಳುಗಳನ್ನ ತೊಗೊಂಡಿದ್ದೀನಿ. ಕಾಳುಗಳಲ್ಲಿ ನಾನು ಹೆಸರು ಕಾಳು, ಆಮೇಲೆ ಶೇಂಗಾ, ಆಮೇಲೆ ಕಡಲೆಕಾಳು, ಆಮೇಲೆ ಹುರುಳಿಕಾಳು, 4 ಕಾಳುಗಳನ್ನ ತೊಗೊಂಡಿದ್ದೀನಿ. ನಾರ್ಮಲಿ ನಾವು ಮಕ್ಕಳಿಗೆ ಕಾಳು ಆಮೇಲೆ ಈ ಬ್ರೌನ್ ರೈಸ್ ಆ ಥರ ಎಲ್ಲ ಕೊಡೋದಿಲ್ಲ ಅಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇವೆರಡರದ್ದು ಕಾಂಬಿನೇಷನ್ ಆಗಿ ನಾನು ಒಂದು ಸೀರಿಯಲ್ ಮಿಕ್ಸ್ ಥರ ಮಾಡಿ ಇಟ್ಕೋತೀನಿ. ಯಾಕೆ ಅಂದರೆ ಆ್ಯಕ್ಚುಲಿ ಈ ನನ್ನ ಮಕ್ಕಳೆಲ್ಲ 2 ವರ್ಷದ ಮೇಲಿದ್ದಾರೆ, ಇವ್ರಿಗೆ ಯಾಕೆ ಬೇಕು ಅಂತ ಅನ್ನಿಸ್ಬೋದು ನಿಮಗೆ. ಬಿಕಾಸ್ ನಾನೇನು ಅಂತಂದರೆ ಸಮ್ಟೈಮ್ಸ್ ಅರ್ಜೆನ್ಸಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಮಿಕ್ಸ್ ಇದ್ದುಬಿಟ್ರೆ ಬೇಗ ಬಿಸಿ ನೀರಲ್ಲಿ ಕುದಿಸಿ ನೀಟಾಗಿ ಕೊಡ್ಬೋದು ಅಂತ ಹೇಳಿ ನಾನು ಇದನ್ನು ಮಾಡಿಟ್ಕೋತೀನಿ. ಇದು ನಾನು ಆಲ್ರೆಡಿ ಆ್ಯಕ್ಚುಲಿ 1.5 kg ಆಗಷ್ಟು ನಾನು ಇದು ಪರ್ಪಲ್ ರೈಸ್ನ ತೊಗೊಂಡಿದ್ದೀನಿ. ಇದು ಒಂದು ಎಲ್ಲ ಮಿಕ್ಸ್ ಕಾಳುಗಳು. ನಾನು ಆ್ಯಕ್ಚುಲಿ ಪೀಸ್ ಯೂಸ್ ಮಾಡಿದ್ದೀನಿ, ಇನ್ನೊಂದು 5 ಕಾಳನ್ನ ಯೂಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಇದು ಒಂದು ಅರ್ಧ kg ಮೇಲಿದ್ದಾವೆ ಮಿಕ್ಸ್ ಎಲ್ಲ ಕಾಳುಗಳು ಸೇರಿ. ಸೊ ನಾನು ಇದನ್ನು ಇವಾಗ ಹುರ್ಕೋತೀನಿ, ಎರಡನ್ನೂ ಬ್ಯಾಚ್ ಆಗಿ ಹುರ್ಕೋತೀನಿ. ಇವಾಗ ಇಲ್ಲಿ ನಾನು ಒಂದು ಬ್ಯಾಚ್ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಆ್ಯಕ್ಚುಲಿ ಬಿಸಿಲಿತ್ತು ಅಂದರೆ ಒಣಗಿಸ್ಬೋದು ನೀವು, ಒಂದು 2-3 hours ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ. ಬಿಕಾಸ್ ನನಗೆ ಇವಾಗ ಬಿಸಿಲಿಲ್ಲ, ತುಂಬ ಒಂಚೂರು ಮಳೆ ಮೋಡ ಥರ ಆಗಿತ್ತು. ಸೊ ಹಾಗಾಗಿ ಬಿಸಿಲಲ್ಲಿ ಒಣಗಿಸ್ಲಿಲ್ಲ, ನಾನು ಡೈರೆಕ್ಟಾಗಿ ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಫುಲ್ಲು ಸಣ್ಣ ಉರಿಲಿ ನೀರೆಲ್ಲ ಹೋಗಿದೆ ಅಂತಂದು ಅನ್ನಿಸ್ಬೇಕು ನಿಮಗೆ, ಅಲ್ಲಿ ತನಕ ಹುರಿಬೇಕು. ಇದು ಆಲ್ಮೋಸ್ಟ್ ಒಂದು 10 minutes ತೊಗೊಳುತ್ತೆ. ಹೊರಗಡೆ ಎಲ್ಲ ಪ್ರೀಮಿಕ್ಸ್ ಸಿಗುತ್ತೆ, ಬಟ್ ನಾನೇನು ಅಂದರೆ ಪ್ರೀಮಿಕ್ಸ್ನೂ ತಂದಿಟ್ಕೊಂಡಿರ್ತೀನಿ. ಮತ್ತು ಈ ಥರ ನನಗೆ ಟೈಮ್ ಸಿಕ್ಕಾಗ ನಾನು ಈ ಥರನೂ ಮಾಡ್ತೀನಿ. ಯಾಕಂದರೆ ಪ್ರೀಮಿಕ್ಸ್ ನನಗೆ ಆ್ಯಕ್ಚುಲಿ ಏನಂತಂದರೆ ಟ್ವಿನ್ಸ್ ಇರೋದ್ರಿಂದ ನನಗೆ ಎಷ್ಟು ಮಾಡಿದ್ರೂ ನನಗೆ ಒದಗಲ್ಲ. ಸೊ ಹಾಗಾಗಿ ನಾನೇನು ಅಂತಂದರೆ ಎರಡನ್ನೂ ಇಟ್ಕೊಂಡಿರ್ತೀನಿ ಆಪ್ಷನ್ ಆಗಿ. ಸೊ ಯಾವುದಾದ್ರೂ ಯೂಸ್ ಮಾಡಿಕೊಂಡು ನಾನು ಮಾಡಿ ತಿನ್ನಿಸ್ಬೋದು ಹುಡುಗರಿಗೆ ಅಂತಂದು. ಇದು ನೋಡಿ, ನಾನೀಗ ಒಂದು ಬ್ಯಾಚ್ ಹುರಿದಿದ್ದೀನಿ ರೈಸ್. ಮುರಿದು ನೋಡಿ, ಈ ಥರ ಮುರಿದು ನೋಡಿದರೆ ಇದು ಟಕ್ ಅಂತ ಸೌಂಡ್ ಬರಬೇಕು, ಆವಾಗ ಇದು ಆಗಿದೆ ಅಂತ ಅರ್ಥ. ಶೇಂಗಾನು ಅಷ್ಟೇ, ಎಲ್ಲನೂ ಹಿಂಗೆ ಓಪನ್ ಮಾಡಿ ನೋಡಿ, ಗಟ್ಟಿ ಇದ್ದರೆ ಸರಿ ಆಗಿದೆ ಅಂತ ಅರ್ಥ. ಮೆತ್ತಗಿದ್ದರೆ ಅದನ್ನು ಇನ್ನೊಂದು ಸರಿ ಮಾಡಿ. ಇಲ್ಲ ಅಂತಂದರೆ ನೀವು ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿಟ್ರು, ಹೊರಗಡೆ ಇಟ್ರು ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಇದು ನೋಡಿ, ಫುಲ್ಲು ಇದಿದೆ, ಗಟ್ಟಿಯಾಗಿದೆ. ಸೊ ಎಲ್ಲ ಫುಲ್ಲು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಸೊ ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ಇನ್ನೊಂದು ಬ್ಯಾಚ್ ನಾನು ರೈಸ್ ಹುರಿಯೋಕ್ಕಿಟ್ಟಿದ್ದೀನಿ, ಪರ್ಪಲ್ ರೈಸ್. ಓಕೆ, ಪರ್ಪಲ್ ರೈಸ್ ಇದು. ನಿಮ್ಮ ಹತ್ರ ಬ್ರೌನ್ ರೈಸ್ ಇದ್ರೆ ಬ್ರೌನ್ ರೈಸ್ ಯೂಸ್ ಮಾಡ್ಬೋದು. ಇದು ಪರ್ಪಲ್ ರೈಸ್ 2ನೇ ಬ್ಯಾಚ್ ಹುರಿಯೋಕ್ಕಿಟ್ಟಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಆಗಿದೆ, ಒಂದು 10 ನಿಮಿಷ ಆಯಿತು ನಾನು ಹುರಿತಾ ಸಣ್ಣ ಉರಿಲಿ. ಇವಾಗ ಇದೆಲ್ಲ ತಣ್ಣಗಾಗಿದೆ. ಸೊ ನಾನು ಅದಕ್ಕೆ ಇವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ. ಅದೇ ಸಣ್ಣ ಜಾರೇ ಯೂಸ್ ಮಾಡ್ತೀನಿ ನಾನು ಮಿಕ್ಸಿಗೆ. ಸೊ ಇದನ್ನೆಲ್ಲ ಮಿಕ್ಸಿ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಈ ಥರ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀನಿ ಇದನ್ನು. ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಇದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸ್ತೀನಿ ಇದನ್ನು, ಫುಲ್ಲು ಗಟ್ಟಿ ಆಗೋ ತನಕ. ಸ್ವಲ್ಪ ಗಾಢವಾಗಾದರೆ ಸರಿಯಾಗುತ್ತೆ ಹುಡುಗರಿಗೆ ತಿನ್ಸೋಕ್ಕೆ. ಇವಾಗ ಇದು ನಾನು ಜಸ್ಟ್ ನಾರ್ಮಲ್ ವಾಟ್ರಲ್ಲಿ ಕಲಸಿ, ಬಿಸಿ ನೀರಲ್ಲಿ ಕಲಸಿದ್ರೆ ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ನಾರ್ಮಲ್ ವಾಟ್ರಲ್ಲಿ ಕಲಸಿ ಆಮೇಲೆ ಸ್ಟವ್ ಮೇಲಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ತೀನಿ. ಈಗ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ, ರಾಗಿ ಗಂಜಿ ಥರನೇ ಅನ್ನಿಸ್ತಾ ಇದೆ. ಸೊ ಇದನ್ನು ಇನ್ನೂ ಸ್ವಲ್ಪ ನೀರು ಕಡಿಮೆ ಬಿದ್ದಿತ್ತು. ಸೊ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ತೊಗೊಂಬಂದಿದ್ದೀನಿ. ಈಗ 10 ನಿಮಿಷ ಸತತವಾಗಿ ಸಣ್ಣ ಉರಿಲಿ ಕುದಿಸಿದೆ. ಕಾಳೆಲ್ಲ ಹಾಕಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಹೆವಿ ಅನಿಸುತ್ತೆ ಹುಡುಗರಿಗೆ. ಸೊ ಇಷ್ಟು ಸಾಕು ಅಂತ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಮತ್ತು ಹೊಸ ವ್ಯೂವರ್ಸ್ ಏನಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.